ಹಾಯ್ ಹಲೋ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿದ್ಯಾ ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಸೆಕೆಂಡ್ ಪಿ ಯು ಸಿ ಆ ಒಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಟಾಪರ್ ಲಿಸ್ಟ್ನ ಈಗ ನೋಡ್ತಾ ಹೋಗೋಣ. ಅವ್ರು ಯಾವ ರೀತಿ ಬರ್ತಿದ್ದಾರೆ, ಬರಿಬೇಕಾದ್ರೆ ಯಾವ ಯಾವ ಒಂದು ಅಂಶಗಳನ್ನು ಅಳವಡಿಸ್ಕೊಂಡು ಬರ್ದಿದ್ದಾರೆ ಅನ್ನೋದನ್ನ ನಾವು ಈಗ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಏನು ಟಾಪರ್ ಲಿಸ್ಟ್ ಸಬ್ಜೆಕ್ಟ್ ಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಆ ಒಂದು ಟಾಪರ್ ಲಿಸ್ಟ್ ನಾವು ಅಪ್ಲೋಡ್ ಮಾಡ್ತೇವೆ. ನೋಡಿ, ಮೊದಲಿಗೆ ನಿಮಗೆ ಆನ್ಸರ್ ಶೀಟ್ ಈ ರೀತಿಯಾಗಿ ಇರುತ್ತೆ ವಿದ್ಯಾರ್ಥಿ ಮಿತ್ರರೇ. ನೋಡಿ, ನೀವು ನೋಡ್ತಾ ಇರ್ಬೋದು, ನೀವು ತಗೊಂಡ ಎಲ್ಲಾ ಮಾರ್ಕ್ಸ್ ಗಳನ್ನ ಇಲ್ಲಿ 1 ಅಂಕ 2 ಅಂಕ ಮತ್ತೆ 3 ಅಂಕಗಳಿಗೆ ಎಷ್ಟೆಷ್ಟು ಮಾರ್ಕ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಗೆ ಮತ್ತೊಮ್ಮೆ ತೋರಿಸ್ತೇನೆ ನೋಡಿ. 100ಕ್ಕೆ 100 ಅಂಕಗಳನ್ನ ಇಲ್ಲಿ ತೆಗೆದುಕೊಂಡಿರುವಂತದ್ದು ಕನ್ನಡ ವಿಷಯದಲ್ಲಿ ವಿದ್ಯಾರ್ಥಿ ಮಿತ್ರರೇ. ಇನ್ನು ಹಾಗೆ ನೋಡ್ತಾ ಹೋಗೋಣ. ಓಕೆ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ನಿಮ್ಗೆ. ನೋಡಿ, ಇವಾಗ ನೀವು ನೋಡ್ತಾ ಇರಬಹುದು, ಉದಾಹರಣೆಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂದ್ರೆ ಸೀತೆಯ ಬಗ್ಗೆ. ನೋಡಿ, ಇಲ್ಲಿ ಅಂಡರ್ಲೈನ್ ಮಾಡಿರುವಂತದ್ದು ನೋಡ್ತಾ ಇರ್ಬೋದಲ್ವಾ ನೀವು. ಇಲ್ಲಿ ಅಂಡರ್ಲೈನ್ ಮಾಡಿ ಬರ್ದಿರುವಂತದ್ದು ಈ ರೀತಿಯಾಗಿ ನೀವು ಇಂಪಾರ್ಟೆಂಟ್ ಆನ್ಸರ್ಸ್ ಏನಿರುತ್ತೆ ಪರ್ಟಿಕ್ಯುಲರ್ ಆಗಿ ಅವರು ಫುಲ್ ಏನು ಕರೆಕ್ಷನ್ ಮಾಡುವಂದ್ರೆ ಫುಲ್ ಆನ್ಸರ್ ನೋಡಕ್ ಹೋಗಲ್ಲ. ಅಲ್ಲಿ ಅಂಡರ್ಲೈನ್ ಮಾಡಿರ್ತಾರಲ್ಲ ಅದಕ್ಕೆ ಮೊದಲು ಗಣನಾಯಿಸ್ತಾರೆ. ಅಲ್ಲಿ ಆನ್ಸರ್ ಕರೆಕ್ಟ್ ಆಗಿದ್ರೆ ಅತಿ ಹೆಚ್ಚು ಅಂಕಗಳನ್ನ ನೀವು ತೆಗೆದುಕೊಳ್ಬಹುದು. ಅದೇ ರೀತಿಯಾಗಿ ಎಲ್ಲಾ ಒಂದು ಇದ್ರಲ್ಲೂ ಕೂಡ ನೋಡಿ, ಎಲ್ಲಾ ಒಂದು 1 ಅಂಕದ ಪ್ರಶ್ನೆಗಳಲ್ಲಿ ನಾವು ಅಂಡರ್ಲೈನ್ ಮಾಡಿ ವಿದ್ಯಾರ್ಥಿಗಳು ಬರೆದಿರುವಂತದ್ದನ್ನ ನೋಡಬಹುದಾಗಿದೆ. ಇನ್ನು ಹಾಗೆ 2 ಅಂಕದ ಪ್ರಶ್ನೆಗಳನ್ನ ನೋಡಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅನ್ನುವಂಥದ್ದು. ನೋಡಿ, ಎಷ್ಟು ಬೇಕು ಅಷ್ಟು ಮಾತ್ರ ಆನ್ಸರ್ಸ್ನ ಬರೆದಿರುವಂಥದ್ದು, ಏನು ಕೂಡ ಹೆಚ್ಚಾಗಿ ಬರ್ದಿಲ್ಲ. ಔಟ್ ಆಫ್ ಸಿಲೆಬಸ್ ಯಾವುದನ್ನು ಕೂಡ ಬರ್ದಿಲ್ಲ. ಏನು ವಿಷಯ ಬರೀಬೇಕು, ಎಷ್ಟು ವಿಷಯ ಬರೀಬೇಕು ಅನ್ನೋದನ್ನ ಅಷ್ಟು ಮಾತ್ರ ಬರೆದಿರುವಂಥದ್ದು ವಿದ್ಯಾರ್ಥಿ ಕಡೆ. ಇನ್ನು ಹಾಗೇನೆ ಸಂದರ್ಭನ ನೋಡ್ತಾ ಹೋಗೋಣ. ನೋಡಿ, ತಾನೇ ಲಘು ಮಾಡಿ ಲಘುವಾದನಯ್ಯ. ಇನ್ನು ಸಂದರ್ಭನ ನೋಡ್ತಾ ಹೋದ್ರೆ ವಿದ್ಯಾರ್ಥಿ ಮಿತ್ರರೇ, ನೋಡಿ ಸಂದರ್ಭ ಮೊದಲು ಏನ್ ಮಾಡಿದರೆ ಆಯ್ಕೆ ಬರ್ದಿದ್ದಾರೆ ನೋಡಿ. ನೆಕ್ಸ್ಟ್ ಸಂದರ್ಭ ಯಾವ ಒಂದು ಸಂದರ್ಭದಲ್ಲಿ ಬರುತ್ತೆ ಮತ್ತೆ ವಿವರಣೆ ಮತ್ತೆ ಅದರ ಸ್ವಾರಸ್ಯವನ್ನ ಬರ್ದಿರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ನೋಡಿ, ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. 3ಕ್ಕೆ 3 ಅಂಕಗಳನ್ನ ಕೊಟ್ಟಿರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ನೋಡೋಣ ಹಾಗೆ ನೋಡಿ, ಎಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಬರೆದಿದ್ದಾರೆ. ಮತ್ತೆ ನೋಡಿ, ಅಂಡರ್ಲೈನ್ ಕೂಡ ಮಾಡಿರುವಂತದ್ದು ವಿದ್ಯಾರ್ಥಿ ಮಿತ್ರ. ಅಂಡರ್ಲೈನ್ ಮಾಡಿ ಆಯ್ಕೆ ಮಾಡಿದ್ದಾರೆ. ಆಮೇಲೆ ಸ್ವಾರಸ್ಯ ನೋಡ್ತಾ ಇರ್ಬೋದು ನೀವು, ಸ್ವಾರಸ್ಯ ಇದೆ. ಹಾಗೇನೆ ಸಂದರ್ಭ, ಸ್ವಾರಸ್ಯ ಎಲ್ಲವೂ ಕೂಡ ಇರುವಂತದ್ದು ವಿದ್ಯಾರ್ಥಿ ಮಿತ್ರರೇ. ಓಕೆ, ಇದು ನೋಡಿ 4 ಅಂಕದ ಪ್ರಶ್ನೆಗಳು ನೋಡಿ, ಅತ್ಯದ್ಭುತವಾಗಿ ಬರೆದಿರುವಂಥದ್ದು. ಸೊ ನೀವು ಕೂಡ ಇದೇ ರೀತಿಯಾಗಿ ಫಾಲೋ ಮಾಡಿತ್ತು ಅಂತಂದ್ರೆ, ಇದೇ ರೀತಿಯಾಗಿ ನೀವು ಕೂಡ ಬರೀತು ಅಂತಂದ್ರೆ ಸೊ ಒಳ್ಳೆ ಅಂಕಗಳನ್ನ ತೆಗೆದುಕೊಳ್ಳಬಹುದು ವಿದ್ಯಾರ್ಥಿ ಮಿತ್ರರೇ. ಇನ್ನು ಹಾಗೇನೆ ಗ್ರಾಮರ್ ಪಾಯಿಂಟ್ಗೆ ಬಂತು ಅಂತಂದ್ರೆ ಭಾವಾರ್ಥನ ನೋಡಿ ಯಾವ ರೀತಿಯಾಗಿ ಬರೆದಿದ್ದಾರೆ ಅನ್ನುವಂಥದ್ದು ವಿದ್ಯಾರ್ಥಿ ಮಿತ್ರರೇ. ಮೊದಲು ಭಾವಾರ್ಥವನ್ನ ಕೊಟ್ಟಿದ್ದಾರೆ. ಸೊ ಮೊದಲು ನೀವು ಯಾವ ಪದ್ಯ, ಕವಿ ಹೆಸರು ಎಲ್ಲವನ್ನು ಕೂಡ ಬರೆಯಬೇಕಾಗತ್ತೆ. ಹಾಗೇನೆ ಪ್ರಸ್ತುತ ಸಾಲುಗಳನ್ನ ಸೀತೆ ರಾವಣನಲ್ಲಿಗೆ ಬೇಡಿಕೊಳ್ಳುತ್ತಿರಬೇಕಾದ ಒಂದು ಯಾವ ಒಂದು ಸಂದರ್ಭದಲ್ಲಿ ಬರುತ್ತೆ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಲೈನ್ ಅಲ್ಲೆಲ್ಲ ಯಾವ ರೀತಿಯಾಗಿ ಬರೆದಿದ್ದಾರೆ. 5ಕ್ಕೆ 5 ಅಂಕ ಸಿಕ್ಕಿರುವಂಥದ್ದು ವಿದ್ಯಾರ್ಥಿ ಮಿತ್ರರೇ. ಇನ್ನು ಭಾಷಾಭ್ಯಾಸ ನೋಡೋದಾದ್ರೆ ನೋಡಿ, ಭಾಷಾಭ್ಯಾಸವನ್ನ ನೋಡೋದಾದ್ರೆ ನೋಡಿ ಎಷ್ಟು ಕ್ಲೀನ್ ಆಗಿ ಬರೆದಿದ್ದಾರೆ ಪ್ರತಿಯೊಂದನ್ನು ಕೂಡ. ಇದೇ ರೀತಿಯಾಗಿ ನೀವು ಕೂಡ ಫಾಲೋ ಮಾಡ್ತು ಅಂತಂದ್ರೆ ಒಳ್ಳೆ ಅಂಕಗಳನ್ನ ಗಳಿಸಬಹುದು. ನೋಡಿ, ಮಾತೃಭಾಷೆಯಲ್ಲಿ ಶಿಕ್ಷಣ ಅನ್ನುವಂಥದ್ದಿದೆ. ಅವರು ಪ್ರಬಂಧನ ಯಾವ ರೀತಿಯಾಗಿ ಬರ್ತಿದ್ದಾರೆ ಮೊದಲಿಗೆ ಅಂತ ನೋಡಿ. ಪೀಠಿಕೆ ಬರ್ದಿದ್ದಾರೆ, ವಿಷಯ ನಿರೂಪಣೆಯನ್ನ ಬರ್ದಿದ್ದಾರೆ ನೋಡಿ. ಫಸ್ಟ್ 1, ಸೆಕೆಂಡ್ 1 ಅಂತ ಹೇಳಿ ಹಾಕಿ ಎಲ್ಲವನ್ನು ಕೂಡ ಬರ್ದಿರುವಂಥದ್ದು. ಹಾಗೇನೆ ವಿಷಯ ನಿರೂಪಣೆ ನಂತರ ನಮ್ಮ ಭಾಷೆಯಲ್ಲಿ ಓದಿದರೆ ನಮಗೆ ಮೈಗೆ ನೋಡಿ ಯಾವ ರೀತಿಯಾಗಿ ಅಂಡರ್ಲೈನ್ ಎಲ್ಲ ಮಾಡಿ ಎಷ್ಟು ಕ್ಲೀನ್ ಆಗಿ ಬರ್ದಿದ್ದಾರೆ. ಇದೇ ರೀತಿ ನೀವು ಬರೀತು ಅಂತಂದ್ರೆ ಒಳ್ಳೆ ಅಂಕಗಳನ್ನ ಗಳಿಸಬಹುದು ವಿದ್ಯಾರ್ಥಿ ಮಿತ್ರರೇ. ತಪ್ಪೇ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಉಪಸಂಹಾರವನ್ನು ಕೂಡ ಬರೆದಿದ್ದಾರೆ. ಹಾಗೆ ಪತ್ರಲೇಖನವನ್ನ ಯಾವ ರೀತಿ ಬರೀಬೇಕು ಮತ್ತೆ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಒಂದು ಅಕ್ಷರ ಮತ್ತು ಮತ್ತೊಂದು ಅಕ್ಷರಗಳಿಗೆ ಇರುವಂತಹ ನಡುವಿನ ಅಂತರ ಎಷ್ಟಿದೆ ನೋಡಿ. ಮತ್ತೆ ಗಾದೆಗಳನ್ನ ಯಾವ ರೀತಿ ಬರೆದಿದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಎಷ್ಟು ಬೇಕೋ ಅಷ್ಟೇ ಬರೆದಿರುವಂಥದ್ದು ವಿದ್ಯಾರ್ಥಿ ಮಿತ್ರರೇ.
ನೋಡಿ, ವಿದ್ಯಾರ್ಥಿನಿ ಪಡೆದಿರುವ ಒಟ್ಟು ಪುಟಗಳ ಸಂಖ್ಯೆ 22, ಮುಖ್ಯ ಉತ್ತರ ಪತ್ರಿಕೆಯಲ್ಲಿ ಬರೆದಿರುವ ಒಟ್ಟು ಪುಟಗಳ ಸಂಖ್ಯೆ 21, ಹೆಚ್ಚುವರಿ ಹಾಳೆಯಲ್ಲಿ ಬರೆದಿರುವ ಒಟ್ಟು ಪುಟಗಳ ಸಂಖ್ಯೆ, ಬರೆದಿರುವ ಒಟ್ಟು ಪುಟಗಳ ಸಂಖ್ಯೆ 21. ನೋಡಿ, ಚಾಯ್ಸ್ ಕೂಡ ಇತ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಎಕ್ಸ್ಟ್ರಾ ಅಂತ ಹಾಕ್ಬಿಟ್ಟು ಮಾರ್ಕ್ಸ್ ನ ಕೊಡ್ತಾರೆ. ನೀವೇನಾದ್ರೂ ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ಬರಿಬಹುದು ವಿದ್ಯಾರ್ಥಿ ಮಿತ್ರರೇ. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ.